ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ, ಅಗಸ್ತ್ಯರು ಒಂದು ಮಾಲೆನ ಕೊಡ್ತಾರೆ ರಾಮನಿಗೆ. ಅದನ್ನ ನೀನು ಶ್ವೇತರಾಜನಿಗೋಸ್ಕರ ಸ್ವೀಕಾರ ಮಾಡ್ಬೇಕು ಅಂತ ಹೇಳ್ತಾರೆ. ಯಾರು ಈ ಶ್ವೇತರಾಜ ಅಂತಂದ್ರೆ, ಅಗಸ್ತ್ಯರು ಒಂದು ವಿಚಿತ್ರವಾದ ಘಟನೆನ ರಾಮಚಂದ್ರನ್ಗೆ ಹೇಳ್ತಾರೆ. ಅವರು ಪ್ರತಿನಿತ್ಯ ಯಾವ ರೀತಿ ಸರೋವರಕ್ಕೆ ಹೋಗಿ ಬೆಳಗಿನ ಜಾವ ಎಲ್ಲ ಸಂಧ್ಯಾ ವಂದನೆಗಳನ್ನ ಮುಗಿಸ್ಕೊಂಡ್ ಬರ್ತಿದ್ರು, ಆ ರೀತಿ ಒಂದಿನ ಹೋಗಿರುವಾಗ ಅಲ್ಲಿ ಒಂದ್ ಹೆಣ ಬಿದ್ದಿರತ್ತಂತೆ. ಅಂದ್ರೆ ಆ ನದಿ ತೀರದಲ್ಲಿ ಒಂದ್ ಹೆಣ ಬಿದ್ದಿರತ್ತೆ. ಅದು ಬಾಡಿರಲ್ಲ, ಕೊಳ್ತಿರಲ್ಲ, ಆ ಇವಾಗ್ಲೂ ಅವಾಗ್ಲೂ ಸತ್ತಿರುವಂತ, ಅಂದ್ರೆ ಚೆನ್ನಾಗಿ ಇರುವಂತ ಹೆಣ ಬಿದ್ದಿರತ್ತಂತೆ. ಅದನ್ನ ಒಬ್ಬ ಆಕಾಶ ಮಾರ್ಗದಿಂದ ಪ್ರಕಾಶಮಾನವಾಗಿ ಹೊಳಿತಿರುವಂತ ವ್ಯಕ್ತಿ ಬಂದು ಆ ಹೆಣನ ಕಿತ್ತು ಕಿತ್ತು ತಿಂತಿರ್ತಾನಂತೆ. ಸೊ ಅದನ್ನ ನೋಡಿ ಅಗಸ್ತ್ಯರು ಕೇಳ್ತಾರಂತೆ, ಏನಪ್ಪಾ ಇಷ್ಟೊಂದು ಪ್ರಕಾಶಮಾನವಾಗಿದ್ಯಾ ನೀನು? ಪುಷ್ಪಕ ವಿಮಾನದಲ್ಲಿ ಅದು ಆಕಾಶ ಮಾರ್ಗದಿಂದ ಬಂದಿದ್ಯಾ? ಯಾರ್ ನೀನು? ಬಂಗಾರದ ದೇಹ ಇದೆ ನಿಂದು, ಯಾಕೆ ಸತ್ ಹೋಗಿರುವಂತ ಹೆಣನ ತಿಂತಿದ್ಯಾ ಅಂತ ಅಗಸ್ತ್ಯರು ಅವನ್ನ ಕೇಳ್ತಾರಂತೆ. ಅವನು ಶ್ವೇತರಾಜ. ಅವನ ಹಿಂದಿನ ಜನ್ಮದಲ್ಲಿ ತುಂಬಾ ಯಜ್ಞಗಳನ್ನ ಮಾಡಿರ್ತಾನಂತೆ. ಅವನ್ ಕಥೆನ ಅಗಸ್ತ್ಯರಿಗೆ ಹೇಳ್ತಾನೆ. ಸೊ ಅವನು ಕೊಟ್ಟಿರುವಂತ ಮಾಲೆನ ಅಗಸ್ತ್ಯರು ಈಗ ರಾಮನಿಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅವನ್ ಕತೆ ಹೇಳ್ತಾನೆ ಅಗಸ್ತ್ಯರಿಗೆ, ನಾನು ನನ್ನ ಹಿಂದಿನ ಜನ್ಮದಲ್ಲಿ ತುಂಬಾ ಯಜ್ಞ ಯಾಗಾದಿಗಳು, ಪೂಜೆ ಪುನಸ್ಕಾರ, ಉಪವಾಸ, ತಪಸ್ಸು ಎಲ್ಲವನ್ನು ಎಲ್ಲಾನು ಮಾಡಿ ಚತುರ್ಮುಖ ಬ್ರಹ್ಮನ ಕುರಿತು ತಪಸ್ ಮಾಡಿ ಈ ದಿವ್ಯವಾದ ರೂಪನ ಹೊಂದದೆ ದೇವಲೋಕದಲ್ಲಿ ಇರ್ಬೇಕು ಅಂತ ಇಚ್ಛೆ ಪಟ್ಟೆ. ದೇವಲೋಕದಲ್ಲಿ ಆಗ್ಲಿ ಸ್ವರ್ಗದಲ್ಲಾಗ್ಲಿ ಯಾರಿಗೂ ಹಸಿವು ಬಾಯಾರಿಕೆ ಏನೂ ಆಗೋದಿಲ್ಲ. ಆದ್ರೆ ನನಗ್ ಮಾತ್ರ ದೇವಲೋಕದಲ್ಲಿ ಇದ್ದೂನು ತುಂಬಾ ದಾಹ ಆಗ್ತಿತ್ತು, ತುಂಬಾ ಹಸಿವಾಗ್ತಿತ್ತು. ಅದನ್ನ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲಂತೆ ಹಸಿವು. ಸಾಮಾನ್ಯವಾಗಿ ದೇವರಿಗೆ ಅಥವಾ ಗಂಧರ್ವರಿಗೆ ಅವ್ರಿಗೆ ಯಾರಿಗೂನು ಹೊಟ್ಟೆ ಹಸು ಅಥವಾ ನೀರ್ ಬೇಕನ್ಸೋದು, ಈ ತರದ್ದು ನಮ್ಗೆ ಮನುಷ್ಯರ್ಗಿರುವಂತ ಕ್ರೇವಿಂಗ್ಸ್ ಯಾವ್ದುನು ಅಲ್ಲಿರುವಂತ ದೇವರುಗಳಿಗೆ ಇರಲ್ವಂತೆ, ಆ ಲೋಕದಲ್ಲಿ ಇರುವಂತವ್ರಿಗೆ. ಹಾಗಾಗಿ ನಾನ್ ಒಂದಿನ ಹೋಗಿ ಚತುರ್ಮುಖ ಬ್ರಹ್ಮನ್ ಹತ್ರ ಕೇಳ್ದೆ, ಇಲ್ಲಿರೋರ್ ಯಾರಿಗೂ ಹಶ್ವಾಗ್ತಿಲ್ಲ, ಇಲ್ಲಿರೋರ್ ಎಲ್ರು ನಾರ್ಮಲ್ ಆಗಿ ಓಡಾಡ್ಕೊಂಡಿದ್ದಾರೆ, ಯಾರಿಗೂ ಹಶ್ವು ನೀರು ಅಂತ ಬೇಕು ಅಂತ ಅನಿಸ್ತಿಲ್ಲ. ಆದ್ರೆ ನನಗ್ ಮಾತ್ರ ಸತ್ತೋಗ್ಬಿಡ್ಬೇಕೇನೋ ಅನ್ನುವಷ್ಟು ಸಂಕಟ ಆಗ್ತಿದೆ, ಹೊಟ್ಟೆ ಹಸುವಾಗ್ತಿದೆ, ಯಾಕೆ ಅಂತ ಕೇಳ್ತಾನಂತೆ. ಅದಕ್ಕೆ ಚತುರ್ಮುಖ ಬ್ರಹ್ಮ ಹೇಳಿತು, ನೀನ್ ಪೂಜೆ ಪುನಸ್ಕಾರ ಎಲ್ಲಾನು ಮಾಡ್ದೆ, ಆದ್ರೆ ನೀನು ಯಾರಿಗೂ ಏನು ಒಂದ್ ಹಿಡಿ ಅನ್ನನೂ ನೀನ್ ದಾನ ಮಾಡ್ಲಿಲ್ಲ, ಎಲ್ಲಾನು ದೇವರಿಗೆ ಮಾಡ್ದೆ, ಎಲ್ಲ ತಪಸ್ಸೇನ್ ಮಾಡ್ದೀಯ ಅದ್ರ ಫಲ ಎಲ್ಲ ನನ್ಗೇ ಬೇಕು ಅಂತ ನೀನ್ ಏನ್ ಬಿತ್ತಿ ಬೆಳ್ದೆ, ಎಷ್ಟೆಲ್ಲಾ ಸಮೃದ್ಧಿ ಇದ್ರು ಯಾರಿಗೂನು ಒಂದ್ ಹಿಡಿ ಅನ್ನ ದಾನ ಮಾಡ್ಲಿಲ್ಲ. ಹಾಗಾಗಿ ನಿನಗ್ ಹಶು ಆಗ್ತಿದೆ ಅಂತ ಚತುರ್ಮುಖ ಬ್ರಹ್ಮ ಹೇಳ್ತಾನೆ. ಈಗ ನಾವ್ ಒಂದಿಷ್ಟು ಗುರುಗಳು ಅಥವಾ ಸ್ವಾಮಿಗಳು ಹೇಳೋದ್ನ ಕೇಳ್ತೀವಿ, ನಾಯಿಗ್ ಊಟ ಹಾಕ್ಬೇಕು, ದನಕರುಗಳಿಗೆ ಊಟ ಹಾಕ್ಬೇಕು. ಯಾಕಂದ್ರೆ ಆ ರೀತಿನಾದ್ರು ನಾವ್ ದಾನ ಮಾಡಿದ್ರೆ ಮುಂದೆ ಇಂಥದೊಂದ್ ಪರಿಸ್ಥಿತಿ ನಮಗ್ ಬರಲ್ಲ. ಅಂದ್ರೆ ನಾವ್ ದೇವಲೋಕಕ್ಕೆ ಹೋಗ್ತೀವಿ ಅಂತ ಹೇಳ್ತಿಲ್ಲ, ಸತ್ತ ಮೇಲೂ ನಮ್ಮ ಆತ್ಮ ಈ ಪ್ರಕೃತಿಯಲ್ಲೇ ಇರತ್ತೆ. ಅದಕ್ಕೆ ನಾವು ಪಿಂಡ ಇಡ್ತೀವಿ, ಅಂದ್ರೆ ಮನೆಯವರು ಯಾರಾದ್ರೂ ಪಿಂಡ ಇಟ್ಟಿರುವಾಗ ಅದನ್ನ ಆತ್ಮ ಸ್ವೀಕಾರ ಮಾಡತ್ತಂತೆ. ಸೊ ಹಾಗೆ ಅವಾಗ ನಮ್ಮ ಆತ್ಮ ಬಳಲ್ಬಾರ್ದು ಹಸುವಿಂದ, ಅಂದ್ರೆ ನಾವು ಬದುಕಿರುವಾಗ್ಲೇನೆ ದಾನ ಧರ್ಮಗಳನ್ನ ಮಾಡ್ಬೇಕು, ಅನ್ನ ಪ್ರಸಾದ, ಅನ್ನ ಸಂತರ್ಪಣೆ, ಸೊ ಇದನ್ನೆಲ್ಲ ಮಾಡ್ಬೇಕು ಅಂತ ಋಷಿ ಮುನಿಗಳಾಗ್ಲಿ ಅಥವಾ ಗುರುಗಳಾಗ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಮತ್ತೆ ಅವನು ಕೇಳ್ತಾನೆ, ಶ್ವೇತರಾಜ ಕೇಳ್ತಾನೆ ಚತುರ್ಮುಖ ಬ್ರಹ್ಮನ ಹತ್ರ, ಇದಕ್ಕೆ ಪರಿಹಾರ ಏನು ಅಂತ. ನೋಡು, ನಾನ್ ಹಿಂಗೊಂದ್ ಮಾಲೆನ ಕೊಡ್ತೀನಿ, ಈ ಮಾಲೆನ ನೀನ್ ಅಗಸ್ತ್ಯರಿಗೆ ಕೊಡು, ಅಗಸ್ತ್ಯರು ರಾಮನಿಗೆ ತಲುಪಿಸ್ತಾರೆ, ಅವಾಗ ನಿನ್ ಹಶು ನೀಗತ್ತೆ ಅಂತ. ಯಾಕೆ ಹೋಗಿ ಅವರೇ ಡೈರೆಕ್ಟ್ ಆಗಿ ರಾಮನಿಗೆ ಕೊಡ್ಬೋದಿತ್ತು? ರಾಮ ಈಗ ಮನುಷ್ಯ ರೂಪದಲ್ಲಿದ್ದಾನೆ. ಹಾಗೆ ರಾಮನ ದೃಷ್ಟಿ, ಆ ಕರುಣೆ ದೃಷ್ಟಿ ಇದ್ರೆ ಅವನಿನ್ನೂ ಏನೇನೋ ತಪ್ಪುಗಳನ್ನ ಮಾಡಿ ಬರೀ ತಪಸ್ ಮಾಡಿ ದೇವಲೋಕಕ್ಕೆ ಬಂದಿದ್ದಾನೆ. ಹಾಗಾಗಿ ಅದೆಲ್ಲನೂ ಸಿಕ್ಬಿಡತ್ತೆ ಅವನಿಗೆ, ಅವನ ತಪ್ಪಿನ ಅರಿವು ಅವನಿಗೆ ಆಗಲ್ಲ ಅಂತ ಚತುರ್ಮುಖ ಬ್ರಹ್ಮರು ಈ ರೀತಿ ಅಗಸ್ತ್ಯರಿಂದ ಆ ಮಾಲೆನ ರಾಮಚಂದ್ರನಿಗೆ ಕೊಡೋಕ್ ಹೇಳ್ತಾರೆ. ಹಾಗೆ ಶ್ವೇತರಾಜನು ಅಗಸ್ತ್ಯರಿಗೆ ಕೊಡ್ತಾನೆ, ಈ ಮಾಲೆನ ರಾಮಚಂದ್ರಗೆ ನೀನೇ ತಲುಪಿಸ್ಬೇಕು, ಅವ್ರದ್ನ ಸ್ವೀಕಾರ ಮಾಡಿದ್ರೆ ಅವತ್ತಿನಿಂದ ನನ್ ಹಸು ನೀಗತ್ತೆ, ಅಂದ್ರೆ ನಂಗೆ ದೇವಲೋಕದಲ್ಲಿ ಹಶು ಆಗಲ್ಲ, ಈ ಬಂಗಾರ ದೇಹ ಪಡೆದನು ಏನ್ ಉಪಯೋಗ, ನನ್ನ ಹಶುವೇ ನೀಗ್ತಿಲ್ಲ ಅಂತ ಹೇಳಿ ಅವನು ಮತ್ತೆ ಅದೇ ಪುಷ್ಪಕ ವಿಮಾನ ಏರ್ಕೊಂಡು ಆಕಾಶ ಮಾರ್ಗದಿಂದ ಹೋಗ್ತಾನೆ. ಹಾಗಾಗಿ ಅಗಸ್ತ್ಯರು
ರಾಮಚಂದ್ರನ್ಗೆ ಆ ಶ್ವೇತರಾಜನ ಕತೆ ಹೇಳಿ ನೀನ್ ಇದನ್ನ ಮನಸ್ಸಿಂದ ಸ್ವೀಕಾರ ಮಾಡ್ಬೇಕು, ಅವನ ಹಸು ನೀಗಿಸ್ಬೇಕು ಅಂತ ಹೇಳ್ತಾರೆ. ರಾಮಚಂದ್ರನು ಅಷ್ಟೇ ಮನಸ್ಸಿಂದ ಅವರು ಕೊಟ್ಟಿರುವಂತ ಮಾಲೆನ ಸ್ವೀಕಾರ ಮಾಡಿ ಅದನ್ನ ಅವನ್ ಕೊರಳಿಗೆ ಹಾಕೋತಾನೆ. ಅಲ್ಲಿ ಶ್ವೇತರಾಜನ ಹಸುವು ನೀಗತ್ತೆ. ಇದೇ ರೀತಿ ಮತ್ತೆ ವಾಪಸ್ ಬಂದು ಅಯೋಧ್ಯೆನ ಆಳ್ತಿರ್ತಾನೆ ರಾಮಚಂದ್ರ. ಅಶ್ವಮೇಧ ಯಾಗ ಮಾಡ್ಬೇಕು ಅಂತ ಒಂದು ಸಂಕಲ್ಪ ಮಾಡ್ತಾನೆ. ಪ್ರತ್ಯಕ್ಷವಾಗಿ ಸೀತೆ ಇರಲ್ಲ, ಹಾಗಾಗಿ ಬಂಗಾರದ ಸೀತೆನ ತಯಾರ್ ಮಾಡಿ, ಅಂದ್ರೆ ಒಂದ್ ಬಂಗಾರದ ಗೊಂಬೆನ ತಯಾರ್ ಮಾಡಿ ಅದಕ್ಕೆ ಸೀತೆ ರೂಪ ಕೊಟ್ಟು ಅಶ್ವಮೇಧ ಯಾಗನ ಮಾಡ್ತಾನೆ. ಸೊ ಇದೆಲ್ಲ ಮಾಡಿದ್ಮೇಲೆ ಲವಕುಶರಿಬ್ರು ಏನಿರ್ತಾರೆ ಅವರಿಗೆ ವಾಲ್ಮೀಕಿಗಳು ಹೇಳ್ತಾರೆ, ಯಾಗ ಸಂಪೂರ್ಣ ಆಗತ್ತೆ, ನೀವು ಅಯೋಧ್ಯೆಗೆ ಹೋಗಿಬಿಟ್ಟು ಏನು ರಾಮಾಯಣನ ರಾಗಬದ್ಧವಾಗಿ ಹೇಳ್ಬೇಕು. ಅಲ್ಲಿ ಯಾರೇ ಏನೇ ನಿಮಗ್ ಕೊಟ್ರು ಅದನ್ನ ಸ್ವೀಕಾರ ಮಾಡಬಹುದು. ಅಂದ್ರೆ ತಿನ್ನಕ್ ಕೊಟ್ರು ಸ್ವೀಕಾರ ಮಾಡ್ಬೇಡಿ. ದುಡ್ಡು, ಧನಸು ಧಾನ್ಯಗಳು, ಅಂದ್ರೆ ದುಡ್ಡು ಅಂದ್ರೆ ಈಗಿನ ಕಾಲದಲ್ಲಿ ಇರುವಂತದ್ದಲ್ಲ, ಮುದ್ರಿಕೆಗಳು, ಬಂಗಾರ, ಬಟ್ಟೆ, ಒಳ್ಳೆ ಬಟ್ಟೆ, ಸೊ ಏನೇ ಕೊಟ್ರು ನೀವ್ ಅದನ್ನ ಯಾವ್ದನ್ನು ಸ್ವೀಕಾರ ಮಾಡ್ಬಾರ್ದು. ಯಾರ್ ನಿಮ್ಮನ್ ಕೇಳಿದ್ರುನು ವಾಲ್ಮೀಕಿಗಳ ಶಿಷ್ಯರು ಅಂತ ಹೇಳ್ಬೇಕು, ಸೀತಾದೇವಿಯ ಮಕ್ಕಳು ಅಂತ ಹೇಳ್ಬಾರ್ದು ಅಂತ ವಾಲ್ಮೀಕಿಗಳು ಅವ್ರಿಗೆ ಹೇಳಿ ಕಳಿಸ್ತಾರೆ. ಇಡೀ ಊರ್ ತುಂಬಾ, ಅಯೋಧ್ಯೆ ರಾಜ ತುಂಬಾ ಲವಕುಶರಿಬ್ರು ತನ್ನ ತಾಯಿ ತಂದೆ ಕಥೆನ ಮೊದಲಿನಿಂದ ರಾಮನ ಬಾಲಕಾಂಡದಿಂದ ಹಿಡಿದು ಯುದ್ಧ ಕಾಂಡದ್ವರ್ಗೂ, ಅಂದ್ರೆ ಉತ್ತರ ಕಾಂಡದ್ವರ್ಗೂ ಹಾಡ್ತಾನೇ ಇರ್ತಾರೆ ರಾಗಬದ್ಧವಾಗಿ. ಅವ್ರನ್ನ ನೋಡೋರು ಎಲ್ರು ಇವ್ರು ಸಾಕ್ಷಾತ್ ರಾಮಚಂದ್ರನ ಪ್ರತಿರೂಪ ಆಗಿದ್ದಾರೆ, ಅವರು ಜಟೆ ಧಾರಣೆ ಮಾಡಿದ್ದಾರೆ, ಅಥವಾ ಇದನ್ನೊಂದು ಏನು ಋಷಿ ಮುನಿಗಳು ಆಶ್ರಮದಲ್ಲಿ ಹಾಕೊಳ್ಳುವಂತ ಬಟ್ಟೆ ಒಂದು ಹಾಕೊಂಡಿದ್ದಾರೆ, ಅದನ್ನ ತೆಗ್ದು ಪಿತಾಂಬರ ಉಡ್ಸಿ ಅವ್ರಿಗೆ ಅಲಂಕಾರ ಮಾಡಿದ್ರೆ ರಾಮನ ಪ್ರತಿರೂಪನೇ ಇವ್ರು ಅಂತ ಎಲ್ರು ಹೊಗಳ್ತಿರ್ತಾರೆ. ಅದೇ ರೀತಿ ಕಾಣ್ತಿದ್ದಾರೆ ಅಂತ. ಅವನ್ ಮಕ್ಳು ಅಂದ್ರೆ ಅವನ್ ತರಾನೇ ಕಾಣ್ಬೇಕಲ್ಲ, ಹಾಗಾಗಿ ಎಲ್ರು ಹೊಗಳ್ತಿರ್ತಾರೆ. ಹೀಗೆ ಒಂದಿನ ಸಭೆಯಲ್ಲಿ ಸೇರ್ಕೊಂಡಿರುವಾಗ ರಾಮಚಂದ್ರನ್ಗೆ ಯಾರೋ ಇದನ್ನ ಹೇಳ್ತಾರೆ, ಇಬ್ರು ಮಕ್ಕಳು ನಿಮ್ಮ ಕಥೆನ ವಿಸ್ತಾರವಾಗಿ, ರಾಗಬದ್ಧವಾಗಿ, ಸುಮಧುರವಾಗಿ, ಕಿವಿಗೆ ಇಂಪಾಗೋ ತರ ಇಡೀ ಅಯೋಧ್ಯ ರಾಜ್ಯದಲ್ಲಿ ಹಾಡ್ತಿದ್ದಾರೆ, ನೀವು ಒಂದ್ಸರಿ ಕರೆಸಿ ಕೇಳ್ಬೇಕು ಅಂತ. ರಾಮನಿಗೂ ನನ್ನ ಕತೆ ಹೇಳ್ತಿದಾರ ಅಂತ ಆಶ್ಚರ್ಯ ಆಗಿ ಆ ಇಬ್ರು ಮಕ್ಕಳನ್ನ ಕರೀತಾರೆ. ಕರೆದ್ಬಿಟ್ಟು ಹಾಡಕ್ ಹೇಳ್ತಾರೆ. ಲವಕುಶರಿಬ್ರು ಮೊದ್ಲಿಂದ ರಾಮನ ಬಾಲ್ಯದಿಂದ ಅವರು ಕಲ್ತಿದ್ದು, ಸೀತಾದೇವಿನ ಮದ್ವೆ ಆಗಿದ್ದು, ಸೀತಾದೇವಿ ಜೊತೆ ವನವಾಸಕ್ಕೆ ಹೋಗಿದ್ದು ಎಲ್ಲವನ್ನು, ಉತ್ತರಕಾಂಡ, ಸುಂದರಕಾಂಡ, ಕಿಷ್ಕಿಂಧೆ ಕಾಂಡ, ಸುಗ್ರೀವನ್ನ ಭೇಟಿ ಆಗಿದ್ದು, ಹನುಮಂತನ ಭೇಟಿ ಆಗಿದ್ದು, ರಾವಣನ ಸಂಹಾರ ಮಾಡಿದ್ದು, ಸೊ ಎಲ್ಲಾ ರಾಕ್ಷಸರನ್ನ ಸಂಹಾರ ಮಾಡಿದ್ದು ಎಲ್ಲವನ್ನು ವಿಸ್ತಾರವಾಗಿ ರಾಗಬದ್ಧವಾಗಿ ಹಾಡ್ತಿರ್ತಾರೆ. ಆ ಉತ್ತರ ಕಾಂಡದಲ್ಲಿ, ಅಂದ್ರೆ ಇವಾಗ ಏನ ನಾವು ಕೊನೆಯದಾಗಿ ಕೇಳ್ತಾ ಇದ್ದೀವಿ ಇದೇ ಉತ್ತರಕಾಂಡ. ಆ ಉತ್ತರಕಾಂಡದಲ್ಲಿ ವಾಲ್ಮೀಕಿಗಳು ಸೀತೆ ಸ್ವಚ್ಛಳು, ಸೀತೆ ಪತಿವ್ರತೆ, ಸೀತೆ ಮನಸ್ಸಿಂದ ಏನು ರಾಮನ ಬಿಟ್ಟು ಬೇರೆ ಯಾರನ್ನೂ ನೆನ್ಸಿಲ್ಲ ಅನ್ನೋದು, ಅವಳು ಶುಭ್ರಳು ಅನ್ನೋದನ್ನ ವಾಲ್ಮೀಕಿಗಳು ಅದರಲ್ಲಿ ಒತ್ತಿ ಹೇಳಿರ್ತಾರಂತೆ. ಆ ಉತ್ತರಕಾಂಡನ ಹಾಡ್ಬೇಕಂದ್ರೆ ರಾಮನಿನ್ ಕಿವಿಗೆ ಮನ್ಸಿಗೆ ಆ ಮಾತು ತಟ್ಟತ್ತಂತೆ. ಹಾಗೆ ಲವಕುಶರಿಬ್ಬರು ಆ ಉತ್ತರಕಾಂಡದಲ್ಲಿ ರಾಮನ್ ಮುಂದ್ ಹಾಡ್ಬೇಕಂದ್ರೆ ಸೀತೆ ಮಕ್ಕಳು ಅಂತ ಹಾಡ್ತಾರಂತೆ. ಅಂದ್ರೆ ಸೀತಾದೇವಿ ಮಕ್ಕಳು ನಾವು ಅನ್ನೋ ಪದಾನು ಸೇರ್ಸಿರ್ತಾರಂತೆ ವಾಲ್ಮೀಕಿಗಳು. ಆಗ ಗೊತ್ತಾಗತ್ತೆ ರಾಮನಿಗೆ, ಓ ನನ್ ಮಕ್ಕಳೇ ಇವ್ರು ಲವಕುಶರಿಬ್ರು ಅಂತ. ಇದನ್ನೆಲ್ಲ ಕೇಳಿದ್ಮೇಲೆ ವಾಲ್ಮೀಕಿಗಳನ್ನ ಕರೆಸ್ತಾರಂತೆ. ಕರ್ಸ್ಬಿಟ್ಟು ರಾಮಚಂದ್ರ ಕೇಳ್ತಾನಂತೆ, ಸೀತೆ ನಿಮ್ಮ ಆಶ್ರಮದಲ್ಲೇನೆ ಇರೋದಾ ಅಂತ. ರಾಮನಿಗೆ ಗೊತ್ತೇ ಇರತ್ತೆ, ಯಾಕಂದ್ರೆ ಶತ್ರುಘ್ನ ಹೇಳಿರ್ತಾನೆ, 2 ಸಾರಿ ಹೋಗ್ಬೇಕಂದ್ರು ಲವನಾಸುರನ ಸಂಹಾರ ಮಾಡಿ ಬರ್ಬೇಕಂದ್ರು ಅಣ್ಣನ್ ಮಕ್ಕಳು ಅಂತ ನೋಡ್ಕೊಂಡ್ ಬಂದಿರ್ತಾನೆ. ಹಾಗಾಗಿ ರಾಮಚಂದ್ರನ್ಗೆ ಆ ವಿಷಯ ತಲುಪಿರತ್ತೆ. ನಾಳೆ ದಿನ ಸೀತೆ ಬರ್ಲಿ, ಬಂದು ಇಡೀ ಸಭೆಯಲ್ಲಿ, ಇಡೀ ಊರಿನ ಜನಗಳ ಮುಂದೆ ಅವಳು ಪವಿತ್ರಳು ಅಂತ ನಿರೂಪಿಸ್ಕೊಡಿ, ನನಗ್ ಗೊತ್ತು ಅವಳು ಪವಿತ್ರಳು ಅಂತ, ಆದ್ರೆ ಇಲ್ಲಿರುವಂತ ಜನರ ಮುಂದೆ ಅವಳು ನಿರೂಪಿಸ್ಕೊಡಿ, ಆಮೇಲೆ ಅವಳು ಅರಮನೆಗೆ, ನನ್ನ ಅಂತಃಪುರಕ್ಕೆ ಪ್ರವೇಶ ಮಾಡ್ಲಿ ಅಂತ. ಸೀತೆ ಪಿತಾಂಬರ ಉಟ್ಟು ಅಲಂಕಾರ ಮಾಡ್ಕೊಂಡ್ ಬರ್ತಾಳೆ ಅನ್ನೋದು ರಾಮನ ಆಸೆ. ಆದ್ರೆ ಸೀತೆ ಯಾವ ರೀತಿ ಬಂದ್ಲು ಅಂತ ಅಂದ್ರೆ, ಅವಳು ಸಹಜವಾಗಿ ವನವಾಸದಲ್ಲಿ ಯಾವ ರೀತಿ ಅದೊಂದು ಖಾದಿ ಬಣ್ಣ ಸೀರೆ ತೊಟ್ಟು, ಜಟೇನ ತೊಟ್ಟು ಹೇಗಿರ್ತಾಳೆ ಅದೇ ರೂಪದಲ್ಲಿ ತನ್ನ 2 ಮಕ್ಕಳ ಜೊತೆ ಬರ್ತಾಳಂತೆ. ಅವಳು ಬರ್ಬೇಕಂದ್ರೆ
ಕಾಲ್ನಡಿಗೆಯಲ್ಲಿ ಬರೋದ್ ನೋಡಿ ರಾಮನಿಗೆ ಕಷ್ಟ ಆಗತ್ತೆ ಅಂತೆ ಅದನ್ನ ನೋಡಕ್ಕೆ. ಅಂದ್ರೆ ಬರಿಗಾಲಲ್ಲಿ ಬರೋದು, ಯಾವಾಗ್ಲೂನು ಪಲ್ಲಕ್ಕಿಯಲ್ಲಿ ಹೋಗ್ತಿರೋಳು, ಅಲಂಕಾರ ಮಾಡ್ಕೊಂಡು ಹೋಗ್ತಿರೋಳು ಈಗ ಕಾಡಿನಿಂದ ಕಾಲ್ನಡಿಗೆಯಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡ್ ಬರ್ತಾಳಂತೆ. ಬಂದು ರಾಮಚಂದ್ರನ ಪಾದಗಳಿಗೆ ನಮಸ್ಕಾರ ಮಾಡ್ತಾಳಂತೆ. ಮಾಡಿ ರಾಮಚಂದ್ರ ಹೇಳ್ತಾನಂತೆ ಸೀತಾದೇವಿಗೆ, ನೀನು ಪವಿತ್ರಳು ಅಂತ ನನಗ್ ಗೊತ್ತು, ನೀನು ಶುದ್ಧಳು ಅಂತ ನನಗ್ ಗೊತ್ತು, ಆದ್ರೆ ಇವ್ರಿಗೆಲ್ಲ ಗೊತ್ತಾಗ್ಬೇಕು, ಹಾಗಾಗಿ ನೀನ್ ಅದನ್ನ ನಿರೂಪಿಸ್ಕೋಬೇಕು ಅಂತ ಹೇಳ್ತಾನಂತೆ. ಸೊ ಸೀತೆ ಈಗ ಏನ್ ಮಾಡ್ತಾಳೆ, ತನ್ನನ್ನೇ ತಾನು ತ್ಯಾಗ ಮಾಡಕ್ಕೆ ತಯಾರಾಗ್ಬಿಡ್ತಾಳೆ. ಯಾಕಂದ್ರೆ ಅಂತದೊಂದು ಅಪವಾದ ಯಾವ ಹುಡುಗಿನೂ ತಗೊಳಲ್ಲ ಅನ್ಸತ್ತೆ. ಹಾಗಾಗಿ ಭೂದೇವಿನ ಕರೆದು ಶಪಥ ಮಾಡ್ತಾಳಂತೆ, ನಾನು ಮನಸ್ಸಿನಿಂದ ಶುದ್ಧಳಾಗಿದ್ರೆ ನನಗೆ ನಿನ್ನಲ್ಲಿ ಜಾಗ ಕೊಡು ಅಂತ, ನಿನ್ ಮಡಿಲಲ್ಲಿ ಜಾಗ ಕೊಡು ಅಂತ. ಮತ್ತೆ ಹೇಳ್ತಾಳಂತೆ, ನಾನು ಕನಸು ಮನಸ್ಸಿನಲ್ಲೂ ರಾಮಚಂದ್ರನ ಬಿಟ್ಟು ಇನ್ಯಾರನ್ನೂ ನೆನೆಸ್ಕೊಂಡಿಲ್ಲ, ಇನ್ಯಾರನ್ನೂ ಬಯಸಿಲ್ಲ ಅಂದ್ರೆ ನೀನ್ ನನ್ನ ಕರ್ಕೊಂಡ್ ಹೋಗುವಂತ ಭೂದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೋತಾಳಂತೆ. ಸೊ ಅವಳು ಆಡುವಂತ ಮಾತನ್ನ ಭೂದೇವಿ ಕೇಳಿಸ್ಕೊಂಡು, ಅಂದ್ರೆ ರಾಮಚಂದ್ರನ ಹೆಸರನ್ನ ಬಿಟ್ಟು ನಾನ್ ಬೇರೆ ಯಾರನ್ನು ಆ ರೀತಿ ಪತಿ ರೂಪದಲ್ಲಿ ನೋಡಿಲ್ಲ, ಅಥವಾ ಯಾರನ್ನೂ ನಾನ್ ಮನಸ್ಸಿಂದ ಬಯಸಿಲ್ಲ, ನಾನು ಮನಸ್ಸಿನಿಂದ ಹೊರಗಡೆ ನನ್ನ ಮೈಯಿಂದ ನಾನು ಶುದ್ಧವಾಗಿದ್ರೆ ನಿನ್ನ ಮಡಿಲಲ್ಲಿ ನಂಗ್ ಜಾಗ ಕೊಡು ಅಂತ. ಸೊ ಅವಳು ಆಡ್ತಿರುವಂತ ಮಾತನ್ನ ಕೇಳಿ ಭೂದೇವಿಯು ಸಿಂಹಾಸನ, ದಿವ್ಯವಾದ ವಜ್ರ ಸಿಂಹಾಸನನ ಮೇಲೆ ಕಳಿಸ್ತಾಳಂತೆ. ಅದನ್ನ ಎಲ್ಲಾ ನಾಗಗಳು, ಅಂದ್ರೆ ವಾಸುಕಿ ಮುಂತಾದ ನಾಗಗಳೆಲ್ಲ ಹೊತ್ಕೊಂಡು, ನಾಗಗಳು ಅಂದ್ರೆ ಸರ್ಪಗಳು ಹೊತ್ಕೊಂಡು ಆ ದಿವ್ಯವಾದ ಸಿಂಹಾಸನನ ಹೊತ್ಕೊಂಡು ಮೇಲೆ ಬರ್ತಾರಂತೆ. ಸ್ವತಃ ಭೂದೇವಿನೇ ಸೀತಾದೇವಿ ಕೈಯನ್ನ ಹಿಡಿದು ಆ ಸಿಂಹಾಸನದ ಮೇಲೆ ಕುಂದರ್ಸಿ ರಾಮಚಂದ್ರನಿಗೆ ನಮಸ್ಕಾರ ಮಾಡಿ, ಅವಳು ನಿಜವಾಗ್ಲೂ ಪವಿತ್ರಳು, ನಿನ್ನಿಂದ ನಾನ್ ದೂರ ಮಾಡ್ತಿದ್ದೀನಿ ಅಂತ ಆ ರೀತಿ ತಿಳ್ಕೊಬೇಡ, ಆದ್ರೆ ಅವಳ ಪವಿತ್ರತೆನ ನಾನ್ ಅದಕ್ ಸಾಕ್ಷಿ. ಅಗ್ನಿದೇವ್ರು ಹೇಗ್ ಸಾಕ್ಷಿ ಆಗಿದ್ದ ಹಿಂದೆ ಅಗ್ನಿ ಪ್ರವೇಶ ಮಾಡಿದಾಗ, ಹಾಗಾಗಿ ಈಗ ನಾನು ಅವಳ ಪವಿತ್ರತೆಗೆ ಸಾಕ್ಷಿ, ಹಾಗಾಗಿ ನಾನು ಅವಳಿಗೆ ನನ್ ಮಡಿಲಲ್ಲಿ ಜಾಗ ಕೊಡ್ತೀನಿ ಅಂತ ಆ ದಿವ್ಯವಾದ ಸಿಂಹಾಸನದಲ್ಲಿ ಸೀತಾದೇವಿನ ಕುಂದರ್ಸ್ಕೊಂಡು ಒಳಗಡೆ ಹೋಗ್ತಾಳಂತೆ ಭೂದೇವಿ. ಅಲ್ಲಿಗೆ ಅಲ್ಲಿರುವಂತಹ ಎಲ್ಲರ ಕಣ್ಣಿಗೂನು ಸೀತಾದೇವಿ ಅದೃಶ್ಯಳಾಗ್ತಾಳೆ. ಅವಳು ಹೇಗೆ ಹುಟ್ಟಿದ್ಲು, ಅಯೋನಿಜಳಾಗಿ ಹೇಗೆ ಹುಟ್ಟಿದ್ಲು ಅಂದ್ರೆ, ಅಯೋನಿಜಳಾಗಿ ಅಂದ್ರೆ ಯಾವ್ದು ತಂದೆ ತಾಯಿ ಗರ್ಭದಿಂದ ಅವಳು ಹುಟ್ಟಿರ್ಲಿಲ್ಲ. ಹಾಗೆ ಯಾವ ರೀತಿ ಮನುಷ್ಯರಿಗೆ ಸಾವು ಬರತ್ತೆ ಅಥವಾ ಯಾವ ರೀತಿ ನಮ್ಗೆ ಅಂತ್ಯ ಸಂಸ್ಕಾರ ಮಾಡ್ತಾರೆ, ಆ ರೀತಿನೂ ಅವಳು ಏನು ಮಾಡಿಸ್ಕೊಳ್ಳಿಲ್ಲ. ದಿವ್ಯವಾದ ಸಿಂಹಾಸನದಲ್ಲಿ ಯಾವ ರೀತಿ ಹುಟ್ಟಿದ್ಲು, ಭೂಮಿಯಲ್ಲೇ ಹುಟ್ಟಿದ್ಲು, ಭೂಮಿಯಲ್ಲೇನೆ ಮತ್ತೆ ಸೀತಾದೇವಿ ಸೇರ್ಕೊಂಡ್ಲು. ಸೊ ಇದಾದ್ಮೇಲೆ ರಾಮಚಂದ್ರನ್ಗೆ ಇದನ್ ಯಾವ್ದನ್ನು ಸಹಿಸ್ಕೊಳಕ್ಕಾಗಲ್ಲ, ಮತ್ತೆ ದುಃಖ ಪಡ್ತಾನೆ ರಾಮಚಂದ್ರ ಸಹಿಸ್ಕೊಳಕ್ಕಾಗ್ದೆ. ಹಾಗೆ ಲೋಕದ ದೃಷ್ಟಿಯಲ್ಲಿ ಸೀತೆನ ಕಳ್ಕೊಂಡಿರೋ ತರ, ಅಂದ್ರೆ ಮುಂಚೆ ಹೇಳಿರುವ ಹಾಗೇನೆ, ವನವಾಸದಲ್ಲಿ ಹೇಳಿರುವ ಹಾಗೇನೆ ಸೂರ್ಯನ ಬಿಟ್ಟು ಕಿರಣಗಳಿರಲ್ಲ ಅಂತ, ಸೂರ್ಯ ಇಲ್ದೆ ಕಿರಣಗಳಿಲ್ಲ, ಸೂರ್ಯನ ಕಿರಣಗಳು. ಹಾಗೆ ಸೀತೆ ಇಲ್ದೆ ಅಂದ್ರೆ ಲಕ್ಷ್ಮೀ ದೇವಿ ಇಲ್ದೆ ವಿಷ್ಣು ಪರಮಾತ್ಮನೂ ಇಲ್ಲ ಅಂತ. ಸೊ ಲೋಕದ ದೃಷ್ಟಿಗೆ ಸೀತೆ ಅದೃಶ್ಯಳಾಗಿದ್ದಾಳೆ. ಹಾಗೆ ಲೋಕಕ್ಕೆಲ್ಲ ಕಾಣಿಸ್ಬೇಕು ಅಂತ ರಾಮಚಂದ್ರ ಸೀತೆನ ಕಳ್ಕೊಂಡಿರೋ ತರ, ಅವಳು ದೂರ ಆಗಿರೋ ತನ್ನ ದುಃಖ ವ್ಯಕ್ತಪಡಿಸ್ತಾನೆ. ಇದೆಲ್ಲ ಆದ್ಮೇಲೆ ಮತ್ತೆ ಅಶ್ವಮೇಧ ಯಾಗನ ಮಾಡ್ತಾನೆ. ಸೊ ಮತ್ತೆ ಸೀತೆಯಲ್ಲೇ 700 ವರ್ಷಗಳ ಕಾಲ ರಾಮಚಂದ್ರ ಅಯೋಧ್ಯೆನ ಆಳ್ತಿರ್ತಾನೆ. ಎಲ್ರು ಇಲ್ಲೆಲ್ಲಾ ರಾಮಚಂದ್ರ ಆಡಳಿತ ನಡೆಸ್ಬೇಕು, ಭೂಲೋಕ ಎಲ್ಲಾ ಸುಖಮಯವಾಗಿದೆ ಅಂದಾಗ ಚತುರ್ಮುಖ ಬ್ರಹ್ಮನ್ ಬಳಿ ಹೋಗ್ತಾರಂತೆ ಎಲ್ಲಾ ದೇವತೆಗಳು. ಹೋಗಿ ಅಲ್ಲಿ ದೇವಲೋಕದಲ್ಲಿ ಸಭೆ ಸೇರ್ತಾರಂತೆ. ಸೇರಿ ಹೇಳ್ತಾರಂತೆ, ನೋಡು ಚತುರ್ಮುಖ ಬ್ರಹ್ಮ ಅಂದ್ರೆ ಪಿತಾಮಹ, ನೋಡು ಭೂಲೋಕದಲ್ಲಿ ಎಷ್ಟು ಸೌಲಭ್ಯ ಇದೆ ಅಂದ್ರೆ, ಎಷ್ಟು ಸಂತೋಷವಾಗಿದ್ದಾರೆ ಅಲ್ಲಿ ಜನ, ಯಾರೂ ದೇವಲೋಕನ ಬಯಸ್ತಿಲ್ಲ ಅಂತೆ, ಅಷ್ಟು ಸಂತೋಷವಾಗಿದ್ದಾರೆ ಭೂಲೋಕದಲ್ಲಿ. ಹಾಗಾಗಿ ನಮ್ಮ ಲೋಕದ ಗೌರವನ ಉಳಿಸ್ಕೊಳ್ಳೋಕೆ ರಾಮಚಂದ್ರ ಇನ್ನ ಅವತಾರನ ಸಮಾಪ್ತಿ ಮಾಡ್ಬೇಕು. ರಾಮಚಂದ್ರ ಹೋಗಿರುವಂತ ಕೆಲಸ ಸಂಪೂರ್ಣ ಆಯ್ತು. ರಾಕ್ಷಸರನ್ನ ಸಂಹಾರ ಮಾಡ್ಬೇಕಿತ್ತು, ಧರ್ಮ ಸ್ಥಾಪನೆ ಮಾಡ್ಬೇಕಿತ್ತು, ಎಲ್ಲಾ ಒಳ್ಳೆ ಕೆಲ್ಸನ ಮಾಡಿ ಒಬ್ಬ ಸಾಮಾನ್ಯ ಮನುಷ್ಯ ಯಾವ ರೀತಿ ಬದುಕ್ಬೇಕು ಅನ್ನೋದನ್ನ, ಯಾವ ರೀತಿ ಧರ್ಮ ಪಾಲನೆ ಮಾಡ್ಬೇಕು ಅನ್ನೋದನ್ನ ರಾಮಚಂದ್ರ ತೋರಿಸ್ಕೊಟ್ಟಿದ್ದಾನೆ. ಈಗ ಅವತಾರನ ಸಮಾಪ್ತಿ ಮಾಡ್ಬೇಕು, ಹಾಗಾಗಿ ರಾಮಚಂದ್ರನಲ್ಲಿ ನೀವೇ ಈ ಕೋರಿಕೆನ ಇಡ್ಬೇಕು ಅಂತ ಕೇಳ್ಕೊತಾರೆ. ಯಾಕಂದ್ರೆ ರಾಮನ ಆಡಳಿತದಲ್ಲಿ ಭೂಲೋಕನೇ ದೇವಲೋಕಕ್ಕಿಂತ ಹೆಚ್ಚು ಸಮೃದ್ಧಿ ಆಗಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ, ಅಷ್ಟು ಸುಖ ಸಮೃದ್ಧಿ ತುಂಬಿತ್ತಂತೆ. ಸೊ ಬ್ರಹ್ಮ ದೇವ್ರು ಏನ್ ಮಾಡ್ತಾರೆ, ಶಿವನನ್ನ ಕರೆದು
ಹೇಳ್ತಾರೆ, ಹೋಗಿ ರಾಮಚಂದ್ರನ ಹತ್ರ ಮಾತಾಡಿ ಅವತಾರನ ಸಮಾಪ್ತಿ ಮಾಡಕ್ ಹೇಳು, ಮುಂದೆ ಆಗೋ ಕೆಲ್ಸಗಳು ತುಂಬಾ ಇದೆ. ಅಂದ್ರೆ ಮತ್ತೆ ಅವತಾರ ಎತ್ಬೇಕಲ್ಲ, ಮತ್ತೆ ಯಾವಾಗ, ಇವಾಗ ಎಟ್ ಪ್ರೆಸೆಂಟ್ ನಮ್ ಸಿಚುವೇಶನ್ ಅಲ್ಲಿ ಯಾವ್ದು ಧರ್ಮನೂ ಇಲ್ಲ, ಏನೂ ಇಲ್ಲ. ಸೊ ಈ ರೀತಿ ಆದಾಗ ಮತ್ತೆ ವಿಷ್ಣು ದೇವ್ರು ಅವತಾರ ಎತ್ತಾರಲ್ಲ, ಹಾಗೆ ಭೂಮಿಯಲ್ಲಿ ನಿನ್ನ ಅವತಾರನ ಸಮಾಪ್ತಿ ಮಾಡ್ಬೇಕು ಅಂತ ಹೋಗಿ ರಾಮನಲ್ಲಿ ಪ್ರಾರ್ಥನೆ ಮಾಡ್ಕೊ ಅಂತ ಶಿವನ ಕುರಿತು ಬ್ರಹ್ಮದೇವ್ರು ಹೇಳಿ ಕಳಿಸ್ತಾರೆ. ಶಿವ ಬಂದು ರಾಮನ ಹತ್ರ ಹೇಳ್ತಾನೆ, ನಾನ್ ನಿಮ್ ಜೊತೆ ಸಪ್ರೇಟ್ ಆಗಿ ಮಾತಾಡ್ಬೇಕು ಅಂತ, ಅಂದ್ರೆ ವೈಯಕ್ತಿಕವಾಗಿ ಮಾತಾಡ್ಬೇಕು ಅಂತ. ಅದಕ್ಕೆ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ಲಕ್ಷ್ಮಣ, ನಾನು ಶಿವನ್ ಜೊತೆ ಸಪ್ರೇಟ್ ಆಗಿ ಮಾತಾಡ್ಬೇಕು, ವೈಯಕ್ತಿಕವಾಗಿ ಮಾತಾಡ್ಬೇಕು, ಯಾರನ್ನೂ ನೀನು ಈ ಅಂತಃಪುರದ ಒಳಗಡೆ ಬಿಡಬಾರ್ದು, ಬಾಗಲಿಗೆ ಕಾವಲಾಗಿ ನಿಂತ್ಕೋಬೇಕು, ಇಲ್ಲ ಅಂದ್ರೆ ನೀನ್ ಯಾರನ್ನಾರು ನನ್ನ ಮಾತನ್ನ ಮೀರಿ ಈ ಅಂತಃಪುರದ ಒಳಗಡೆ ಬಿಟ್ರೆ ನಿನ್ಗೆ ಮರಣ ದಂಡನೆ ಕೊಡ್ತೀನಿ ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಲಕ್ಷ್ಮಣ ಕಾವಲಿಗೆ ಬಾಗಿಲ ಹತ್ರ ಕಾವಲಿಗೆ ನಿಂತಿರ್ತಾನೆ. ಅದೇ ಟೈಮಿಗೆ ದುರ್ವಾಸ ಮುನಿಗಳು ಬರ್ತಾರೆ. ದುರ್ವಾಸ ಮುನಿಗಳು ಬಂದ ತಕ್ಷಣ ಲಕ್ಷ್ಮಣನಿಗೆ ಭಯ ಶುರು ಆಯ್ತು. ಯಾಕಂದ್ರೆ ಕೋಪಿಷ್ಟ್ರು, ಯಾವಾಗ ಏನ್ ಶಾಪ ಹಾಕ್ತಾರೆ ಅಂತ ಗೊತ್ತಿಲ್ಲ, ಆ ತರದ್ ಒಂದ್ ಕೋಪಿಷ್ಟ್ರು. ಸೊ ಬರ್ತಾರೆ, ಚೀರ್ತಾ ಬರ್ತಾರೆ, ಇಷ್ಟು ದೊಡ್ಡ ಅರಮನೆ, ದೊಡ್ಡ ರಾಜ್ಯ, ರಾಮನ ಆಡಳಿತ, ನನ್ಗೆ ಯಾರು ಒಂದ್ ಹೊತ್ತು ಊಟ ಹಾಕೋರು ಇಲ್ಲ, ತುಂಬಾ ದಿನಗಳಿಂದ ನಾನು ಊಟ ಮಾಡಿಲ್ಲ, ತುಂಬಾ ಹಶ್ವಾಗ್ತಿದೆ ಅಂತ ಕೂಗಾಡ್ಕೊಂಡ್ ಬರ್ತಾರೆ. ಈಗ ಡೈರೆಕ್ಟ್ ಆಗಿ ಒಳಗಡೆ ಬಿಟ್ರೆ ಮರಣ ದಂಡನೆ, ಬಿಡದೆ ಇದ್ರೆ ಇವ್ರ ಶಾಪಕ್ ಗುರಿ ಆಗ್ಬೇಕು. ಲಕ್ಷ್ಮಣನಿಗೆ ಒಂಥರ ಪ್ರಾಣ ಸಂಕಟ. ಲಕ್ಷ್ಮಣ ದುರ್ವಾಸರಿಗೆ ಕೇಳ್ತಾರೆ, ನಿಮ್ಗೆ ಏನ್ ತೊಂದರೆ ಆಗಿದೆ ಹೇಳಿ, ಅದನ್ನ ನಾನ್ ಸರಿ ಮಾಡ್ತೀನಿ ಅಂತ ಭಯದಲ್ಲಿ ಕೇಳ್ತಿದ್ದಾನೆ ಲಕ್ಷ್ಮಣ ದುರ್ವಾಸ ಮುನಿಗಳ ಹತ್ರ. ಅವರು ನಾನು ರಾಮಚಂದ್ರನ ನೋಡ್ಬೇಕು ಅಂತ. ರಾಮಚಂದ್ರ ಒಳಗಡೆ ಇದ್ದಾರೆ, ನಿಮ್ಗೆ ಏನಾಗ್ಬೇಕು ಅಂತ ಹೇಳಿ, ನಾನೇ ನಡ್ಸ್ಕೊಡ್ತೀನಿ ಅಂತ. ಈ ಮನುಷ್ಯನ ಹತ್ರ ಮಾತಾಡಕ್ಕೂ ಭಯ, ಯಾಕಂದ್ರೆ ಸಾಕ್ಷಾತ್ ಏನು ಕೋಪಿಷ್ಟ ಅನ್ನೋದು ಎಲ್ಲರಿಗೂ ಗೊತ್ತು. ಶಿವನ ಅವತಾರನೇ ಇನ್ನೊಬ್ಬ ದುರ್ವಾಸ ಮುನಿ. ದುರ್ವಾಸ ಮುನಿ ಬೇರೆ ಯಾರು ಅಲ್ಲ, ಶಿವನ ಅವತಾರನೇ. ಹಾಗಾಗಿ ಕೇಳ್ತಾನೆ, ಇದ್ರಲ್ಲಿ ಊಟ ಹಾಕೋರು ಯಾರು ಇಲ್ಲ ನಿಮ್ಮ ರಾಜ್ಯದಲ್ಲಿ, ನನ್ಗೆ ಹಶ್ವಾಗಿದೆ ಅಂತ. ಹೌದಾ, ಯಾರು ಇಲ್ವಾ? ಯಾವಾಗ್ಲೂ ಯಥೇಚ್ಛವಾಗಿ ಅನ್ನದಾನ ಅನ್ನ ಪ್ರಸಾದ ನಡೀತಾನೆ ಇರತ್ತೆ, ನಾನ್ ನಿಮ್ಗೆ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ. ಈಗ ಮಾಡಿಟ್ಟಿರೋ ಊಟ ನನಗ್ ಬೇಡ, ಅಂದ್ರೆ ಇನ್ನೇನು ಬೇರೆ ಹೊಸದಾಗಿ ನಿಮ್ಗೆ ಏನೇನ್ ಬೇಕು ಅಂತ ಹೇಳಿ ಅದನ್ನೇ ತಯಾರು ಮಾಡಿ ಊಟಕ್ಕೆ ಬಡಿಸ್ತೀವಿ. ಹೊಸದಾಗಿ ತಯಾರಿಸೋದು ಬೇಡ, ನನ್ಗೆ ಅಷ್ಟು ಸಮಯ ಇಲ್ಲ, ನನ್ಗೆ ಹಶ್ವಾಗಿದೆ. ಅಂದ್ರೆ ನೀನೆಲ್ಲಾ ತಯಾರು ಮಾಡುವಷ್ಟು ನನ್ ಕಾಯುವಷ್ಟು ಸಮಯ ಇಲ್ಲ, ನಂಗೆ ಹಶ್ವಾಗಿದೆ, ಮಾಡಿಟ್ಟಿರೋದು ನನಗ್ ಬೇಡ. ಇನ್ಯಾವ್ದಪ್ಪ ಊಟ ಹಾಕೋದು ಇವ್ರಿಗೆ, ಮಾಡಿರೋದು ಬೇಡ, ಮಾಡ್ಕೊಡ್ತೀವಂದ್ರೂ ಬೇಡ. ಸೊ ಇನ್ನು ಜಾಸ್ತಿ ಪ್ರಶ್ನೆ ಕೇಳಿದ್ರೆ ಇವ್ರ ಕೋಪಕ್ಕೆ ಶಾಪಕ್ಕೆ ಗುರಿ ಆಗ್ಬಿಡ್ತೀನಿ ನಾನು. ಹೋಗ್ಲಿ, ಅಣ್ಣನ್ ಕೈಯಲ್ಲಿ ಸಾಯೋದೇ ಮೇಲು, ಅವನ್ ಕೈಯಲ್ಲಿ ಮರಣ ದಂಡನೆನೇ ಮೇಲು ಅಂತ ದುರ್ವಾಸ ಮುನಿಗಳನ್ನ ಒಳಗಡೆ ಬಿಡ್ತಾರೆ. ಆಗ ಶಿವ ಮತ್ತೆ ರಾಮಚಂದ್ರ ಮಾತಾಡ್ತಿರ್ತಾರೆ. ಏನ್ ಮಾತಾಡ್ತಿರ್ತಾರೆ ಅಂದ್ರೆ, ಶಿವ ರಾಮಚಂದ್ರಂಗೆ ಹೇಳ್ತಿರ್ತಾನೆ, ಈ ರೀತಿ ಸಭೆ ಸೇರ್ತು, ಈ ರೀತಿ ಎಲ್ಲ ಅಲ್ಲಿ ಮಾತುಕತೆ ಆಯ್ತು, ನೀನ್ ಅವತಾರನ ಸಮಾಪ್ತಿ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ದುರ್ವಾಸರು ಬಂದಿದ್ನ ರಾಮಚಂದ್ರ ನೋಡಿ ಅವ್ರನ್ನ ಸ್ವಾಗತ ಮಾಡ್ಕೋತಾನೆ. ದುರ್ವಾಸ ಮುನಿಗಳ ಹತ್ರ ದುರ್ವಾಸ ಮುನಿಗಳ ಕೋಪದಿಂದ ರಾಮನಿಗೆ ಹೇಳ್ತಾರೆ, ನಂಗೆ ಹಶ್ವಾಗಿದೆ, ಮಾಡಿರೋದು ಬೇಡ, ಮಾಡಿ ಕೊಡೋದು ಬೇಡ ಅಂತ, ನಿಮಗೇನ್ ಬೇಕು ಹೇಳಿ ಅಂತ ರಾಮಚಂದ್ರನೇ ಅವನ ಕೈಯಲ್ಲಿ ಪಂಚಭಕ್ಷ ಭೋಜನನ ದುರ್ವಾಸ ಮುನಿಗಳಿಗೆ ಕೊಡ್ತಾನೆ. ಅಂದ್ರೆ ಒಂದೇ ಕ್ಷಣದಲ್ಲಿ ಕೈಯಲ್ಲಿ ಪ್ರತ್ಯಕ್ಷ ಆಗತ್ತೆ. ಸೊ ಯಾಕೆ ಈ ರೀತಿ ಆಯ್ತು ಅಂತ ರಾಮಚಂದ್ರ ಬಂದು ಲಕ್ಷ್ಮಣನಿಗೆ ಕೇಳ್ತಾನೆ. ಅಂದ್ರೆ ದುರ್ವಾಸ ಮುನಿಗಳು ಊಟ ಮಾಡ್ಕೊಂಡು ಹೋಗ್ತಾರೆ. ಏನೇನು ಪಂಚಭಕ್ಷ ಅಂದ್ರ ರಾಮನ್ ಕೈಯಲ್ಲಿ ಅಂದ್ರೆ ಅದು ಅಮೃತ ಸಮಾನವಾದದ್ದು. ಎಲ್ಲವೂ ಅಲ್ಲೇ ನಿಂತಲ್ಲೇನೆ ಒಂದ್ ಕ್ಷಣ ಕಾಲದಲ್ಲಿ ಎಲ್ಲಾನು ಪ್ರತ್ಯಕ್ಷ ಆಗತ್ತೆ. ಅದನ್ನ ರಾಮಚಂದ್ರ ದುರ್ವಾಸ ಮುನಿಗಳು ಕೊಡ್ತಾರೆ. ಅವ್ರು ಊಟ ಮಾಡ್ಕೊಂಡು ಹೋಗ್ತಾರೆ. ಶಿವನ್ನು ರಾಮಚಂದ್ರ ಕಳಿಸ್ಕೊಟ್ಟು ಲಕ್ಷ್ಮಣನ ಹತ್ರ ಬರ್ತಾರೆ. ನಾನ್ ನಿನಗ್ ಮೊದ್ಲೇ ಹೇಳಿದ್ದೆ, ನಾನು ವೈಯಕ್ತಿಕವಾಗಿ ಮಾತಾಡ್ಬೇಕು, ಯಾರನ್ನೂ ಕಳಿಸ್ಬಾರ್ದು ಅಂತ. ಯಾಕೆ ಕಳಿಸ್ದೆ ಅಂತ. ಅವ್ರ ಕೋಪಕ್ಕೆ ಗುರಿ ಆಗೋದ್ ಸಾಧ್ಯ, ಯಾರು ಆ ಧೈರ್ಯ ಮಾಡ್ತಾರ, ಸಾಧ್ಯನ ಯಾಕಾದ್ರೂ? ಹಾಗಾಗಿ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನಿನ್ ಮರಣ ದಂಡನೆ ಕೊಟ್ರು ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ. ಅದಕ್ಕೆ ರಾಮಚಂದ್ರ, ಸಂಬಂಧದಲ್ಲಿ ನಾನು ಮರಣ ದಂಡನೆ ಕೊಡಕ್ಕಾಗಲ್ಲ, ಯಾಕಂದ್ರೆ ನೀ ನನ್ನ ಸ್ವಂತ ತಮ್ಮ, ಇಷ್ಟ ವರ್ಷ ನನ್ ಸೇವೆ ಮಾಡಿದ್ಯಾ, 11,000 ವರ್ಷ ನೀನ್ ನನ್ ಸೇವೆ ಮಾಡಿದ್ಯಾ, ಪ್ಲಸ್ ಈ 700 ವರ್ಷ ನನ್ ಸೇವೆ ಮಾಡಿದ್ಯಾ. ಹಾಗಾಗಿ ನಾನ್ ನಿನ್ನ ತ್ಯಾಗ ಮಾಡ್ತೀನಿ, ಈ ರಾಜ್ಯದಿಂದ ನಿನ್ನ ಬಹಿಷ್ಕಾರ ಮಾಡ್ತೀನಿ ಅಂತ. ಸೊ ಲಕ್ಷ್ಮಣ ಅಣ್ಣನೇ ತ್ಯಾಗ ಮಾಡಿದ್ಮೇಲೆ, ದೇವ್ರೇ ಒಬ್ಬ ಭಕ್ತನ ಕೈ ಬಿಟ್ಮೇಲೆ ಇನ್ ಬದುಕಿ ಏನ್ ಪ್ರಯೋಜನ ಅಂತ ಲಕ್ಷ್ಮಣ ಹೋಗಿ ಅವನ ಪ್ರಾಣನ ತ್ಯಾಗ ಮಾಡ್ತಾನೆ. ಯಾಕೆ ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡಿತು ಅಂದ್ರೆ, ಲಕ್ಷ್ಮಣ ಬೇರೆ ಯಾರು ಅಲ್ಲ, ಶೇಷ. ಶೇಷ ಅಂದ್ರೆ ವಿಷ್ಣುವಿನ
ಹಾಸಿಗೆ ಅವನಲ್ಲಿ ಹೋಗಿ ವಿಷ್ಣು ಬರೋಕೆ ಕಾಯ್ಬೇಕಲ್ಲ, ಹಾಗಾಗಿ ದುರ್ವಾಸ ಮುನಿಗಳ ರೂಪದಲ್ಲಿ ಶಿವ ಬಂದು ಮೊದ್ಲು ಶೇಷನ ಕರ್ಕೊಂಡು ಹೋಗಿತ್ತು. ಅಂದ್ರೆ ಲಕ್ಷ್ಮಣನ ಅವತಾರನ ಸಮಾಪ್ತಿ ಮಾಡಿದ್ದು ಅಲ್ಲಿ ಮೇಲೆ ಹೋಗಿ ವೈಕುಂಠದಲ್ಲಿ ಹೋಗಿ ಶೇಷನಾಗಿ ರಾಮಚಂದ್ರ ಮತ್ತೆ ವಿಷ್ಣುವಿನ ಅವತಾರ ಎತ್ತಿ ಬರಕ್ಕೆ ಲಕ್ಷ್ಮಣ ಅಲ್ಲಿ ಕಾಯ್ತಿರ್ತಾನೆ. ರಾಮಚಂದ್ರ ಇಲ್ಲಿ ಊರಿಗೆಲ್ಲ ಡಂಗ್ರ ಸಾರಿಸ್ತಾನೆ, ನಾನು ಈ ರೀತಿ ಅವತಾರನ ಸಮಾಪ್ತಿ ಮಾಡಿ ಹೋಗ್ತಿದ್ದೀನಿ, ನನ್ನ ಜೊತೆ ಯಾರ್ಯಾರು ಬರ್ಬೇಕಂತ ಇಚ್ಛೆ ಇದೆ ಎಲ್ರೂ ಬರ್ಬೋದು ಅಂತ. ಯಾರ್ಯಾರಿಗೆ ದೇವರ ಮೇಲೆ ಅಷ್ಟು ಭಕ್ತಿ ಇತ್ತು, ರಾಮನಲ್ಲಿ ಅಷ್ಟು ಭಕ್ತಿ ಇತ್ತು, ಅವ್ರೆಲ್ರು ರಾಮಚಂದ್ರನ್ ಹಿಂದೆ ಹೋಗ್ತಾರೆ. ಅಂದ್ರೆ ಅಲ್ಲಿರೋರು ಎಲ್ರು ರಾಮನ್ ಭಕ್ತರೆ. ಆದ್ರೆ ಒಂದಿಷ್ಟು ಜನ ಭೂಲೋಕದಲ್ಲಿರುವಂತ ಸಂತೋಷನ ಬಯಸಿ ಅಲ್ಲೇ ಇರ್ತಾರೆ. ಸೊ ರಾಮಚಂದ್ರ ಕುಶನ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾನೆ, ಲವನ್ನ ಯುವರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾನೆ. ರಾಮನ ಜೊತೆ ಸುಗ್ರೀವ ಹೋಗ್ತಾನೆ. ಬೇರೆಲ್ಲ ಸುಗ್ರೀವ ಅಂಗದನಿಗೆ ಆ ಕಿಷ್ಕಿಂದೆ ರಾಜ್ಯದ ಅಧಿಕಾರನ ಕೊಡ್ತಾನೆ. ಸೊ ಎಲ್ರು ಒಂದ್ ಹುಲ್ಲು ಕಡ್ಡಿನೂ ರಾಮನ್ನ ಹಿಂಬಾಲಿಸ್ಕೊಂಡು ಹೋಯ್ತಂತೆ. ಪ್ರಾಣಿ ಪಕ್ಷಿಗಳು ಹಾಗೆ ಇರುವೆಗಳು ಎಲ್ಲವನ್ನು, ಹುಲ್ ಕಡ್ಡಿ ಹೆಂಗ್ ಹೋಗತ್ತೆ, ಒಂದ್ ಹುಲ್ಲು ಮರ ಗಿಡ ಹೆಂಗ್ ಹೋಗತ್ತೆ ಅಂದ್ರೆ ರಾಮನ ಅನುಗ್ರಹದಿಂದ ಒಂದ್ ಹುಲ್ಲಿಗೂ ಚಲಿಸುವಂತ ಶಕ್ತಿ ಇತ್ತಂತೆ ಆಗ ಅಯೋಧ್ಯೆ ಕಾಲದಲ್ಲಿ. ಹಾಗಾಗಿ ಅದು ರಾಮನ್ನ ಇಲ್ಲಿ ಹಿಂಬಾಲಿಸ್ಕೊಂಡು ಅದು ವೈಕುಂಠಕ್ ಹೋಗತ್ತಂತೆ. ಯಾಕೆ ಹನುಮಂತ ಹೋಗ್ಲಿಲ್ಲ, ಯಾಕೆ ಹೋಗ್ಲಿಲ್ಲ ಅಂದ್ರೆ ಎಲ್ಲರಿಗೂ ರಾಮಚಂದ್ರ ಅದೃಶ್ಯನಾದ. ಎಲ್ಲರ ಪ್ರಕಾರ ರಾಮಚಂದ್ರ ಅವತಾರನ ಸಮಾಪ್ತಿ ಮಾಡಿ ವೈಕುಂಠಕ್ ಹೋದ. ಸ್ವತಃ ರಾಮಚಂದ್ರನೇ ಹನುಮಂತನ್ಗೆ ಭೂಮಿ ಮೇಲೆ ನಿನ್ನ ಅವಶ್ಯಕತೆ ಇದೆ, ಹಾಗಾಗಿ ನಿನ್ನ ಪಾಲಿಗೆ ನಾನು ಅವತಾರನ ಸಮಾಪ್ತಿ ಮಾಡಲ್ಲ, ಸದಾ ನಿನ್ ಕಣ್ಣಿಗೆ ಕಾಣ್ತಿರ್ತೀನಿ ಅಂತ ಹನುಮಂತನಿಗೆ ಹೇಳ್ದ. ಯಾವ ರೀತಿ ಹನುಮಂತನಿಗೆ ವರನ ಕೊಡ್ತಾನೆ ಅಂತ ಮುಂದಿನ ಎಪಿಸೋಡ್ ಅಲ್ಲಿ, ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಜಾಂಬವಂತನು ಕೂಡ ಅವತಾರ ಅಂದ್ರೆ ರಾಮಚಂದ್ರನ್ ಹಿಂದೆ ಅವತಾರ ಮುಗಿಸಿ ಹೋಗ್ಬೇಕಂದ್ರೆ ಹೋಗ್ಲಿಲ್ಲ. ಯಾಕಂದ್ರೆ ರಾಮಚಂದ್ರ ಈ ಯುಗದಲ್ಲಿ ಅಂದ್ರೆ ಈ ಅವತಾರದಲ್ಲಿ, ರಾಮನ ಅವತಾರದಲ್ಲಿ ಏಕಪತ್ನಿ ವ್ರತಸ್ಥ. ಜಾಂಬವಂತ ಅವನ್ ಮಗಳನ್ನ ವಿಷ್ಣುಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ನೋದು ಒಂದಿರತ್ತೆ. ಮುಂದೆ ಕೃಷ್ಣ ಆಗಿ ಅವತಾರ ತಾಳದಾಗ ನನ್ನ ಮಗಳನ್ನ ಕನ್ಯಾದಾನ ಮಾಡ್ತೀನಿ ನಿಮ್ಗೆ ಅಂತ. ಹಾಗಾಗಿ ಅವನು ಮುಂದಿನ ಅವತಾರದವರೆಗೂ ಕಾಯ್ತಾನಂತೆ ಜಾಂಬವಂತ. ಹಾಗೆ ಕೃಷ್ಣನ್ ಮೇಲೆ ಬಂದಿರುವಂತ ಒಂದು ಸಣ್ಣ ಕಳಂಕನ ಕಳಿಬೇಕು ಅಂತ ಜಾಂಬವಂತ ಅವನ್ ಇಲ್ಲೇ ಭೂಮಿಯಲ್ಲೇ ಉಳ್ಕೋತಾನೆ. ಹಾಗೆ ಹನುಮಂತನು ಉಳ್ಕೋತಾನೆ. ಮತ್ತೆ ನಾಳೆ ದಿನ ಏನಾಯ್ತು, ಹನುಮಂತನಿಗೆ ಯಾವ್ಯಾವ ವರ ಕೊಟ್ಟು ಹೋದ ರಾಮಚಂದ್ರ ಅಂತ ತಿಳ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರ ಮೇಲೂ ಶ್ರೀರಾಮನ ಆಶೀರ್ವಾದ ಇರ್ಲಿ. ಜೈ ಶ್ರೀರಾಮ್.